ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಬುಧವಾರ ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಗಲೇ 7:30 ಆಗಿತ್ತು. ಪೂಜೆ ಎಲ್ಲ ಆಗಿತ್ತು ಮನೆಯಲ್ಲಿ. ಜೀವನ್ ಕೂಡ ಆಫೀಸಿಂದ ಬಂದಿದ್ದರು. ನಾನು ಇವಾಗ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಜೀವನ್ ಫ್ರೆಶಪ್ ಆಗಿಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋದರು. ಅಪ್ಪನೂ ಕೂಡ ಒಂದಷ್ಟು ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಅವನಿಗೆ ಬರೆಯೋದಕ್ಕೆ ಅಂದ್ಬಿಟ್ಟು ಕೂರಿಸಿದ್ದೆ. ಸೊ ಒಂದು ಕಡೆ ಅವನ್ನ ನೋಡಿಕೊಂಡು ಇನ್ನೊಂದು ಕಡೆ ಏನಾದರೂ ಅಡುಗೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡೋವಾಗ ನನಗೆ ಉಪ್ಪಿಟ್ಟು ಮಾಡಬೇಕು ಅಂತ ಅನ್ನಿಸ್ತು. ತುಂಬ ದಿನದಿಂದ ನನಗೆ ಈ ಬನ್ಸಿ ರವೆ ಉಪ್ಪಿಟ್ಟು ಅಲ್ಲದಂತೆ ಮಾಮೂಲಿ ಬಾಂಬೆ ರವೆ ಉಪ್ಪಿಟ್ಟು ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ. ಜೀವನ್ಗೆ ಯೂಶ್ವಲಾಗಿ ಏನಂದರೆ ನೈಟ್ ಟೈಮು ಒಂದು ಅನ್ನ ಸಾಂಬಾರು ಆ ಥರದ್ದೆಲ್ಲ ಇಷ್ಟ. ಬಟ್ ಈಗ ನನಗೆ ಅನ್ನ ಸಾಂಬಾರು ಅದೆಲ್ಲ ಏನೋ ಜಾಸ್ತಿ ಇಷ್ಟನೇ ಆಗ್ತಿಲ್ಲ. ಮತ್ತು ಜಾಸ್ತಿ ಹೊತ್ತು ನಿಂತು ಅಡುಗೆ ಮಾಡಬೇಕು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಸೊ ನಾನು ಅದಕ್ಕೋಸ್ಕರ ಈ ರೀತಿಯಾಗಿ ಏನಾದರೂ ಸಿಂಪಲ್ಲಾಗಿ ಮಾಡಿಬಿಡ್ತೀನಿ. ಜೊತೆಗೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ನಾನು ಫಸ್ಟಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಏನೆಲ್ಲ ಬೇಕು ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು, ಅದಾದಮೇಲೆ ಉಪ್ಪಿಟ್ಟು ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಒಗ್ಗರಣೆ ಮಾಡಿಬಿಟ್ಟು ಇವಾಗ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಸೊ ಅಪ್ಪು ಕೂಡ ಅಷ್ಟೇ ಬರೋದು, ಏನು ಮಾಡ್ತಿದ್ಯಾ ಮಮ್ಮಿ, ಏನು ಊಟ ಮಮ್ಮಿ ಅಂತ ಅಂದ್ಬಿಟ್ಟು ಕೇಳ್ತಿದ್ದ. ಸೊ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ತಿನ್ನಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಉಪ್ಪಿಟ್ಟು. ಬಟ್ ಏನಂದರೆ ಆರೋಗ್ಯ ಇರಬಾರ್ದು, ಬಿಸಿ ಬಿಸಿ ಇದ್ದರೆ ಎಲ್ಲನೂ ಖಾಲಿ ಆಗಿಬಿಡುತ್ತೆ. ಸೊ ನನಗೂ ಕೂಡ ಮಧ್ಯಾಹ್ನ ಊಟ ಬೇಗನೆ ಮಾಡಿದ್ದೆ ಮತ್ತು ತುಂಬ ಬೇಗ ಹೊಟ್ಟೆ ಹಸಿವಾಗ್ತಿತ್ತು. ಸೊ ಹಾಗಾಗಿ ಪೂಜೆ ಆಗಿದ ತಕ್ಷಣ ಬಂದುಬಿಟ್ಟು ಫಸ್ಟಿಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ಇನ್ನು ಜೀವನ್ ಕೂಡ ಫ್ರೆಶಪ್ ಆಗಿಬಿಟ್ಟು ಬಂದರು. ಮತ್ತು ಒಂದು ಸ್ವಲ್ಪ ಇಲ್ಲಿ ನಮ್ಗೆ ಯಾರಿಗಾದ್ರೂ ಗೊತ್ತಿರೋ ಎಲೆಕ್ಟ್ರಿಷಿಯನ್ಗೆ ಕಾಲ್ ಮಾಡಿಬಿಟ್ಟು ನಮ್ಮ ಮನೇಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ನೋಡಿದ್ರೆ ಯಾರೂ ಸಿಗ್ತಾನೇ ಇರಲಿಲ್ಲ. ಸೊ ಹಾಗಾಗಿ ಅವರು ಅವ್ರ ಫ್ರೆಂಡ್ನ ಕೂಡ ಕೇಳ್ತಾಯಿದ್ರು, ಯಾರಾದರೂ ಗೊತ್ತಿದ್ದರೆ ರೆಕಮೆಂಡ್ ಮಾಡಿ ಅಂತ ಅಂದ್ಬಿಟ್ಟು. ನಮ್ಗೆ ಯಾರೂ ಸಿಗ್ತಾನೇ ಇಲ್ಲ. ಅದೇ ಒಂಥರ ಬೇಜಾರಾಗ್ತಾಯಿತ್ತು ನಮಗೆ. ನಾವು ಗೊತ್ತಿರೋ ಒಂದು 2-3 ಜನಕ್ಕೆ ಹೇಳಿದ್ದೀವಿ, ಯಾರಾದರೂ ಇದ್ದರೆ ಹೇಳಿ ಅಂತ ಅಂದ್ಬಿಟ್ಟು. ಅವರು ಕೂಡ ಸರಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆಗಲೇ ಒಂದು 2-3 ದಿನವೇ ಆಯಿತು ನಾವು ಹೇಳಿ, ಇನ್ನೂ ಯಾರೂ ಸಿಕ್ಕಿರಲಿಲ್ಲ. ಹಾಗಾಗಿ ಜೀವನ ಅವ್ರ ಫ್ರೆಂಡ್ನ ಕೇಳ್ತಾಯಿದ್ರು. ಅದಾದಮೇಲೆ ಇವಾಗ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ನಾನು ಕೂಡ ತಟ್ಟೆಗೆ ಹಾಕ್ಕೊಂಡು ಫಸ್ಟ್ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ಬಿಡೋಣ ಅಂತ ಅಂದ್ಬಿಟ್ಟು ತೊಗೊಂಡೆ. ಜೀವನ ಆಮೇಲೆ ತಿಂತೀನಿ ಅಂತ ಹೇಳಿದ್ರು. ಮತ್ತು ನಾನು ನೈಟ್ ಏನೂ ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನನಗೂ ಕೂಡ ತುಂಬ ನಿದ್ದೆ ಬರೋ ಥರ ಆಗ್ತಿತ್ತು. ಉಪ್ಪಿಟ್ಟು ತಿಂದ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟೆ. ಇನ್ನು ಮತ್ತೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಟ್ಟೆ ವಾಶ್ಗೆ ಹಾಕಿದ್ದೆ, ಒಂದಷ್ಟು ಫೋಲ್ಡ್ ಮಾಡಬೇಕಾಗಿತ್ತು. ಎಲ್ಲನೂ ಕೂಡ ಇವಾಗ ಫೋಲ್ಡ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡು ನಾನು ಅಪ್ಪು ಇಬ್ಬರು ಫೋಲ್ಡ್ ಮಾಡ್ತಾ ಇದ್ವಿ. ಸೊ ಅಪ್ಪು ಕೂಡ ಅಷ್ಟೇ ಈ ಥರ ಏನಾದರೂ ಬಟ್ಟೆ ಎಲ್ಲ ಮಡಚಬೇಕು ಅಂತಂದರೆ ಅವನಿಗೆ ಇಷ್ಟ ಆಗುತ್ತೆ. ನಾನು ಒಬ್ಬಳೇ ಮಾಡೋದಕ್ಕಿಂತ ಅವನು ಕೂಡ ನನ್ನ ಜೊತೆಲಿದ್ದರೆ ಅವನ ಜೊತೆ ಮಾತಾಡಿಕೊಂಡು ಬೇಗನೆ ನಾನು ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿಬಿಡ್ತೀನಿ. ಇನ್ನು ಅವನ ಬಟ್ಟೆಗಳೆಲ್ಲ ಏನಿದೆ ಅಲ್ಲ ಅದನ್ನೆಲ್ಲ ಅವನೇ ಫೋಲ್ಡ್ ಮಾಡ್ತಾನೆ. ನೋಡ್ಬೋದು ನೀವೇ ಯಾವ ರೀತಿ ಫೋಲ್ಡ್ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಸೊ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅವ್ನು ಈ ರೀತಿಯಾಗಿ ಸಣ್ಣ ಪುಟ್ಟ ಹೆಲ್ಪ್ ಅವ್ನಿಗೆ ಏನು ಬರುತ್ತೆ ಅಲ್ವಾ ಅದನ್ನು ನನಗೆ ಮಾಡಿದಾಗ. ಮತ್ತು ಅವ್ನಿಗೇನು ಗೊತ್ತಾ, ಇವಾಗ ಜೀವನ್ ಬಟ್ಟೆ ಎಲ್ಲ ಮರ್ಚೋವಾಗ ನೋಡ್ಕೊಂಡಿರ್ತಾನೆ. ಜೊತೆಗೆ ನಾನು ಏನಾದ್ರು ಮರ್ಚ್ತಾ ಇದ್ದರೆ ಅದೆಲ್ಲ ನೋಡ್ತಾನೆ, ಯಾವ ರೀತಿ ಮರ್ಚಬೇಕು ಅಂತ ಕೇಳಿಬಿಡ್ತಾನೆ. ಸೊ ಆವಾಗ ನಾವು ಹಿಂಗೆ ಅಂತ ಹೇಳಿ ತೋರಿಸಿದ್ರೆ ಅವ್ನು ಹಂಗೆ ಫೋಲ್ಡ್ ಮಾಡ್ತಾನೆ ಅದನ್ನು. ಒಂದೊಂದು ಬಟ್ಟೆಗಳಲ್ಲಿ ಚೆನ್ನಾಗಿ ಮರ್ಚಿದ್ದ, ಒಂದೊಂದು ಬಟ್ಟೆಗಳು ಹಿಂದೆ ಮುಂದೆ ಆಗಿತ್ತು, ಪರವಾಗಿಲ್ಲ ಅವ್ನು ಕಲ್ತ್ಕೊತಾನೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಟ್ಟೆ. ಬಟ್ ಅವನು ಎಷ್ಟು ಮುದ್ದಾಗಿ ಮಾಡ್ತಾಯಿದ್ದಾನೆ, ನನಗೆ ಅದನ್ನು ನೋಡೋಕ್ಕೆ ಒಂಥರ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ನಾನು ಕೂಡ ನನ್ನ ಬಟ್ಟೆಗಳು ಆಗಿರ್ಬೋದು, ಜೀವನ ಬಟ್ಟೆಗಳೆಲ್ಲ ಆಗಿರ್ಬೋದು, ಅದನ್ನೆಲ್ಲ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಎಲ್ಲ ಮನೆ ಕೆಲಸ ಆಗಿತ್ತು. ಹೇಗಿದ್ರು ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಸರಿ ಅಂದ್ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಈ ಥರ ಕೆಲಸಗಳೆಲ್ಲ ಇರ್ತಾವಲ್ಲ ಅದನ್ನೆಲ್ಲ ಮಾಡ್ಕೊಂಡು ಬಿಡ್ತೀನಿ. ಇನ್ನು ಮಧ್ಯಾಹ್ನದ ಮೇಲೆ ಫ್ರೀಯಾಗೇ ಇದ್ದೆ ಅಲ್ವಾ, ಹಾಗಾಗಿ ಅಪ್ಪುದು ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಹೇಗಿದ್ರೂ ಬಟ್ಟೆ ಜೋಡಿಸ್ಬೇಕು, ಮತ್ತು ಅದೇ ಮೆಸ್ಸಿ ಇದರೊಳಗೆ ಜೋಡಿಸೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಅಪ್ಪು ಅಂತೂ ಅವ್ನ ವಾರ್ಡ್ರೋಬಲ್ಲಿ ಒಂದು ಬಟ್ಟೆ ತೊಗೊಳಕ್ಕೆ ಹೋದರೆ ಎಲ್ಲ ಬಟ್ಟೆಗಳು ಹಿಂದೆ ಮುಂದೆ ಮಾಡಿರ್ತಾನೆ. ಸೊ ಹಾಗಾಗಿ ಇವಾಗ ಅವನ ಕೈಯಲ್ಲೇ ಎಲ್ಲನೂ ಮರ್ಚಿ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀಟಾಗಿ ಇಟ್ಕೊತಾನೆ ಅನ್ನೋದಕ್ಕೋಸ್ಕರ ಅವ್ನ ಮುಂದೆನೇ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ಅವನಿಗೆ ವಾರ್ಡ್ರೋಬೆಲ್ಲ ಏನು ಬಟ್ಟೆ ಹಿಂದೆ ಮುಂದೆಲ್ಲ ಆಗಿತ್ತಲ್ವ ಆ ಬಟ್ಟೆಗಳನ್ನೆಲ್ಲ ತೊಗೊಂಬಂದು ಹಾಕು, ಎಲ್ಲ ಬಟ್ಟೆಗಳು ಫೋಲ್ಡ್ ಮಾಡಿದ್ದಾಯಿತು, ಪಪ್ಪನ ವಾರ್ಡ್ರೋಬಿಗೆಲ್ಲ ಎತ್ತಿಟ್ಬಿಡ್ತೀನಿ, ಮತ್ತು ನನ್ನ ಬಟ್ಟೆಗಳು ಎಲ್ಲ ಎತ್ತಿಡ್ತೀನಿ ಅಂತ ಹೇಳಿದೆ. ಸರಿ ಅಂತ ಅವ್ನು ವಾರ್ಡ್ರೋಬಲ್ಲಿ ಬದ್ದಿದ್ದ ಬಟ್ಟೆ ಎಲ್ಲ ತೊಗೊಂಬಂದು ಬೆಡ್ ಮೇಲೆ ಹಾಕ್ತಾಯಿದ್ದಾನೆ. ಇಬ್ಬರು ಕುತ್ಕೊಂಡು ಮಾತಾಡ್ಕೊಂಡು ಹೀಗೆ ಬಟ್ಟೆಗಳನ್ನೆಲ್ಲ ಮರ್ಚಿಟ್ಕೊಂಡ್ವಿ. ಇನ್ನು ಲಾಸ್ಟ್ ಒಂದು 2-3 ವ್ಲಾಗ್ ಹಿಂದೆ ಅಂತ ಅಂದ್ಕೊಳ್ತೀನಿ, ನಿಮಗೆ ಸೀಮಂತ ಮಾಡಲ್ವಾ ಅಂತ ಅಂದ್ಬಿಟ್ಟು ಒಬ್ಬರು ಕಮೆಂಟ್ ಮಾಡಿದರು. ನನಗೆ ತುಂಬ ಇಷ್ಟ ಇದೆ ಸೀಮಂತ ಮಾಡಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು. ಬಟ್ ಮನೆಯಲ್ಲಿ ಯಾರೂ ಕೂಡ ಒಗ್ಗಟ್ಟಿನಿಂದ ಕೂಡಿ ಅದೆಲ್ಲ ಮಾಡಬೇಕು ಅನ್ನೋದೆಲ್ಲ ಇಲ್ಲ.
ಸೊ ಹಾಗಾಗಿ ನನಗೂ ಕೂಡ ಈಗೀಗ ಬೇಡ ಬಿಡು, ಸುಮ್ಮನೆ ಯಾಕೆ ನಮ್ಮಿಂದ ಬೇರೆಯವರು ಅವ್ರ ಟೈಮ್ ಇನ್ವೆಸ್ಟ್ ಮಾಡಿ ನಮಗೋಸ್ಕರ ಬರೋದು ಏನು ಬೇಡ. ಸೊ ನಮ್ಮ ಪಾಡಿಗೆ ನಾನು ಇವಾಗ ಸದ್ಯಕ್ಕೆ ಹೇಗಿದ್ದೀನಿ ಅದೇ ಥರನೇ ಇರ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ. ಇನ್ನು ಪ್ರೆಗ್ನೆನ್ಸಿ ಫೋಟೋಶೂಟ್ ಮಾಡಿಸ್ಬೇಕನ್ನೋದು ಒಂದು ಆಸೆ ಇದೆ ನನಗೆ. ಸೊ ಪ್ರೆಗ್ನೆನ್ಸಿ ಫೋಟೋಶೂಟ್ ಒಂದು ಮಾಡಿಸ್ತೀನಿ. ನನಗೆ ಇನ್ನು ನೆಕ್ಸ್ಟ್ ವೀಕ್ ಮಾಡಿಸೋದ ಅಂತ ಗೊತ್ತಿಲ್ಲ. ಇನ್ನೇನು 8 ಕಂಪ್ಲೀಟಾಗಿ 9 ಮಂತ್ಸ್ ಬಿದ್ದುಬಿಡುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ನನಗೂ ಕಷ್ಟ ಆಗುತ್ತೆ. ಸೊ ನೋಡೋಣ, ನೆಕ್ಸ್ಟ್ ವೀಕ್ ಅಂತ ಅಂದ್ಕೊಂಡಿದ್ದೀವಿ. ಆದಷ್ಟು ಬೇಗನೆ ಮಾಡಿಸ್ಬೇಕು. ಇನ್ನು ರಾಣಿ ಪಾಪುದು ಕೂಡ 1 ಮಂತ್ ಫೋಟೋಶೂಟ್ ಎಲ್ಲ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಸ್ವಲ್ಪ ಥಂಡಿ ಇದ್ದಿದ್ದರಿಂದ ಪಾಪುನೆಲ್ಲ ಕರ್ಕೊಂಡು ಹೋಗಿ ಹೊರಗಡೆ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ವಿ. ಪ್ರಿಯಾಂಕನೂ ಕೂಡ ಹೇಳ್ತಿದ್ಲು ಪಾಪುಗೂ ಕೂಡ ಫೋಟೋಶೂಟ್ ಎಲ್ಲ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಆದರೆ ನೋಡಿ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಸೀಮಂತದ ಬಗ್ಗೆ ನೀವೇನು ಕೇಳಿದ್ರಿ, ಅದಕ್ಕೆ ನನಗೆ ಏನು ಅನಿಸಿದೆ ನಾನು ಅದನ್ನು ಹೇಳಿದ್ದೀನಿ. ನನಗೆ ಮಾಡಿಸ್ಕೊಳಕ್ಕೆ ಇಷ್ಟ ಇದೆ, ಬಟ್ ಮನೆಯಲ್ಲಿ ಯಾರಿಗೂ ಅದು ಸೇರಿ ಮಾಡಬೇಕು ಅನ್ನೋದಿಲ್ಲ. ಸೊ ನನಗೂ ಕೂಡ ಯಾರಿಗೂ ಡಿಸ್ಟರ್ಬ್ ಮಾಡಬೇಕಂತ ಇಲ್ಲ ಫ್ರೆಂಡ್ಸ್, ಇರೋದೇ ಹೇಳಬೇಕು. ಸುಮ್ಮನೆ ನನಗೆ ಅದು ಇದು ಅಂತೆಲ್ಲ ಇಲ್ದಾರದೆಲ್ಲ ಹೇಳೋದಕ್ಕೆ ನನಗಂತೂ ನಿಜ ಮನಸ್ಸಿಲ್ಲ. ಆ್ಯಂಡ್ ಫಸ್ಟಿಂದನೂ ಯಾರಿಗೂ ಏನು ನಾನು ಪ್ರೆಗ್ನೆಂಟು, ನನ್ನನ್ನು ಚೆನ್ನಾಗಿ ಕೇರ್ ಮಾಡಬೇಕು ಆ ಥರದ್ದೆಲ್ಲ ಯಾರಿಗೂ ಇಲ್ಲ. ಬಟ್ ಅವ್ರುಗಳು ಅನ್ಕೋತಾರೆ ನಾವು ಅವ್ರನ್ನ ಅದೇ ಥರ ಕೇರ್ ಮಾಡಬೇಕು ಅಂತ. ಅವರೇ ಮಾಡಿಲ್ದಲ್ಲೇ ಇರೋದು ನಮ್ಮ ಮನಸ್ಸಿಂದ ಹೆಂಗೆ ಬರುತ್ತೆ ನಾವು ಮಾಡಬೇಕು ಅವ್ರಿಗೆ ಕೇರ್ ಅಂತ. ಸೊ ಈ ರೀತಿ ಕೆಲವೊಂದು ಟೈಮ್ ಬೇಜಾರಾಗುತ್ತೆ, ಯಾಕೆ ಹೀಗೆ ಬರೀ ನನಗೆ ಮಾತ್ರ ಯಾಕೆ ಹಿಂಗೆ ಇದು ಮಾಡ್ತಾರೆ ಇವರು ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವ್ರ ಮೂಲಕನೇ ಯೋಚನೆ ಮಾಡ್ತಿರ್ತಾರೆ. ನಮ್ಮ ಜಾಗದಲ್ಲಿ ನಿಂತು ಯಾರು ಏನೂ ಯೋಚನೆ ಮಾಡಲ್ಲ. ಸೊ ಹಾಗಾಗಿ ನಾವೆಲ್ರಿಗೂ ಕೆಟ್ಟವರಾಗೆ ಕಾಣಿಸ್ತೀವಿ. ನಾವು ಅವ್ರ ಪರವಾಗಿದ್ದು ಅವ್ರಿಗೆ ಎಲ್ಲನೂ ಮಾಡ್ತಾಯಿದ್ರೆ ಅವಾಗ ನಾವು ಒಳ್ಳೆಯವರಾಗಿರ್ತೀವಿ ಅಷ್ಟೇನೆ. ನಾನು ಪ್ರೆಗ್ನೆಂಟ್ ಆದಾಗಿಂದ ಟಿಲ್ ಇವತ್ತಿನವರೆಗೂ ಯಾರು ಏನು ನನ್ನ ಪ್ರೀತಿಯಿಂದ ನೋಡಿದ್ದಾರೆ ಅವ್ರಿಗೆ ನಾನು ಕೂಡ ಅಷ್ಟೇ ಸಮಾನವಾದ ಪ್ರೀತಿನ ಕೊಟ್ಟಿದ್ದೀನಿ. ಆ್ಯಂಡ್ ಈ ಒಂದು ಟೈಮಲ್ಲಿ ಯಾರ್ಯಾರು ಮುಖವಾಡ ಏನು, ಯಾರ್ಯಾರ ಬಂಡವಾಳ ಏನು ಅನ್ನೋದು ಎಲ್ಲನೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನನಗೆ ಅಪ್ಪು ಪ್ರೆಗ್ನೆನ್ಸಿನಲ್ಲೂ ಕೂಡ ಸೇಮ್ ಇದೇ ಥರನೇ ಆಗಿತ್ತು. ಆ್ಯಂಡ್ ಈಗಲೂ ಕೂಡ ಏನೂ ಚೇಂಜಸ್ ಇಲ್ಲ, ಒಂಚೂರು ಏಳಿಗೆ ಅನ್ನೋದು ಏನೂ ಇಲ್ಲ. ಸೇಮ್ ಫೀಲಿಂಗ್ನ ಈಗಲೂ ಕೂಡ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಾನು ತಿಳ್ಕೊಂಡಿರೋದು ಏನು ಅಂದರೆ, ಓಕೆ ಫೈನ್, ನಿಮಗೆ ಅಷ್ಟಿರೋವಾಗ ನಾನು ಯಾಕೆ ನಿಮ್ಮ ಬಗ್ಗೆ ಅಷ್ಟಾಗಿ ಕೇರ್ ಮಾಡಬೇಕು, ನನಗೂ ಅಷ್ಟೇ, ನಾನು ಹಾಗೆ ಇಟ್ಕೊತೀನಿ ಅಂತ ಅಂದ್ಬಿಟ್ಟು ಆ ಟೈಮ್ ಆ ಸಿಚುಯೇಷನ್ ಓಕೆ ಅವ್ರ ಪರವಾಗೇ ಇತ್ತು ಅಂದ್ಬಿಟ್ಟು ನಾನು ಕೂಡ ಅರ್ಥ ಮಾಡ್ಕೊಂಡು ಬಿಟ್ಬಿಟ್ಟಿದ್ದೆ, ಹೋಗಲಿ ಬಿಡು ಅಂತ ಅಂದ್ಬಿಟ್ಟು. ಬಟ್ ಈಗ ಹಂಗಿಲ್ಲ ಅಲ್ವಾ, ಮಾತಾಡ್ಬೋದಾಗಿತ್ತು, ಅಟ್ಲೀಸ್ಟ್ ಕೇಳ್ಬೋದಾಗಿತ್ತು, ಹೆಂಗಿದೆಯಾ ಏನು ಯಾವ ಥರ ಅಂತಲ್ಲ ಅಂದ್ಬಿಟ್ಟು. ಯಾರಿಗೂ ನಮ್ಮ ಬಗ್ಗೆ ಏನೂ ಕೇರ್ ಇಲ್ಲ ಅಂತ ಅಂದಾಗ ನಾವು ಕೂಡ ಕೇರ್ ಮಾಡೋದ್ರಲ್ಲಿ ಸುಮ್ಮನೆ ವ್ಯರ್ಥ ಪ್ರಯತ್ನ ಯಾಕೆ ಅಷ್ಟೆ. ನಾವು ಏನು ಮಾಡದೆ ಆರಾಮಾಗಿ ನಮ್ಮ ಪಾಡಿಗೆ ನಮಗೆ ಏನಿದೆ ಅದನ್ನು ನೋಡಿಕೊಂಡು ಇದ್ಬಿಡ್ಬೋದಲ್ವಾ. ಸೊ ಅಷ್ಟೇ, ನನ್ನ ಮನಸ್ಸಲ್ಲಿ ಇದ್ದಿದ್ದಿಷ್ಟು ನಾನು ಅದನ್ನು ಹೇಳ್ಕೊಂಡಿದ್ದೀನಿ. ಆ್ಯಂಡ್ ಸೀಮಂತ ಮಾಡಬೇಕು ಆ ಥರದ್ದೆಲ್ಲ ಜೀವನಿಗಿದೆ. ಅವರು ನೀನು ಮಾಡಿಸ್ಕೊ, ಯಾರು ಬರ್ತಾರೆ ಅವರೇ ಬರಲಿ, ಖುಷಿಯಾಗಿ ಬಂದು ನಿಂಗೆ ಆಶೀರ್ವಾದ ಮಾಡಿದ್ರೆ ಸಾಕಲ್ವಾ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ನನಗೆ ಒಬ್ರನ್ನ ಕರೆದು ಒಬ್ರನ್ನ ಬಿಡೋದು ಅದು ಇಷ್ಟ ಇಲ್ಲ. ಆ್ಯಂಡ್ ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಬರಬೇಕು, ಒಬ್ಬರು ಬಂದಿಲ್ಲ ಅಂದ್ರೂ ಕೂಡ ಬೇಜಾರಾಗುತ್ತೆ. ಸೊ ಅದು ಯಾಕೆ ನಾವೇ ಕರೆದು ನಾವೇ ಬೇಜಾರು ಮಾಡಿಕೊಂಡು ಅವ್ರು ಬಂದಿಲ್ಲ ಅಂದರೆ ಇದೆಲ್ಲ ಸುಮ್ಮನೆ ಬೇಜಾರಲ್ವಾ. ಸೊ ಹಾಗಾಗಿ ಬೇಡ ಬಿಡು ಅಂದ್ಕೊಂಡು ನಾನು ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ. ಸೊ ಇದೆಲ್ಲ ಕೇಳಿದ್ರಿ ಅಂತ ಅಂದ್ಬಿಟ್ಟು ಹಾಗೆ ನಿಮಗೆ ಆನ್ಸರ್ ಮಾಡಿದೆ. ಇನ್ನು ಅಪ್ಪು ವಾರ್ಡ್ರೂಬ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ರೆಸ್ಟ್ ಮಾಡಿಬಿಟ್ಟು ಅಪ್ಪುನ ಮಲಗಿಸೋಣ ಅಂತ ರೂಮಿಗೆ ಬಂದೆ. ಆವಾಗ ಒಂದು ಡ್ರೆಸ್ ರಿಸೀವ್ ಆಯಿತು. ಸರಿ, ತುಂಬ ದಿನದಿಂದ ಮ್ಯಾಕ್ಸಿ ಡ್ರೆಸ್ ಕಲೆಕ್ಷನ್ಸ್ನ ಶೇರ್ ಮಾಡ್ಕೊಳ್ಳಿ ನಿಮ್ಮದು ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಇವತ್ತು ಎಲ್ಲ ಏನು ಮ್ಯಾಕ್ಸಿ ಡ್ರೆಸ್ ಕಲೆಕ್ಷನ್ಸ್ನ ರಿಪೀಟೆಡ್ಲಿ ಕೇಳ್ತಿದ್ರಿ ಅದನ್ನೆಲ್ಲನೂ ಕೂಡ ಒಂದು ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಮ್ಯಾಕ್ಸಿ ಡ್ರೆಸ್ ಕಲೆಕ್ಷನ್ಸ್ನೆಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ನಾನು ಕೂಡ ತುಂಬ ದಿನದಿಂದ ಬಾಯಿ ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಕೊ, ಸರಿ ಕೂತ್ಕೋ, ಸೈಲೆಂಟಾಗಿ ಕೂತ್ಕೋಬೇಕು. ಹಾಂ, ಅಪ್ಪುನ ಅಲ್ಲಿ ಇಲ್ಲಿ ಬಿಡೋದಕ್ಕಾಗಲ್ಲ. ಸೊ ಹಾಗಾಗಿ ಪಕ್ಕದಲ್ಲೇ ಕೂತ್ಕೊ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡಿದ್ದೀನಿ. ಅದು ಕೂಡ ಡೋರ್ ಲಾಕ್ ಮಾಡಿಬಿಟ್ಟು, ಯಾಕಂದರೆ ಸುಮ್ಮನೆ ಆಮೇಲೆ ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಹೋಗಿ ಏನಾದರೂ ತರಲೆ ಕೆಲಸ ಮಾಡ್ತಾನೆ. ಸದ್ಯಕ್ಕೆ ನಂದು ಕೂಡ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿದಾಯಿತು. ಒಂದಷ್ಟು ಮ್ಯಾಕ್ಸಿ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ, ನಿಮ್ಮ ಮ್ಯಾಕ್ಸಿ ಡ್ರೆಸ್ ಕಲೆಕ್ಷನ್ಸ್ನ ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವಾಗ ವಿಡಿಯೋ ಮಾಡ್ಕೊಳ್ಳೋಣ ಇದನ್ನು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಇವತ್ತು ಆ್ಯಕ್ಚುಲಾಗಿ ಈ ಒಂದು ಡ್ರೆಸ್ನ ತರಿಸ್ಕೊಂಡೆ ಫ್ಲಿಪ್ಕಾರ್ಟಿಂದ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಒಂಥರ ಪಿಂಕ್ ಕಲರ್ ಅಂತಲೇ ಹೇಳ್ಬೋದು, ಬೇಬಿ ಪಿಂಕ್ ಮತ್ತು ಲ್ಯಾವೆಂಡರ್ ಕಲರ್ ಅಂತಲೇ ಹೇಳ್ಬೋದು. ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಫ್ಲೇರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದಕ್ಕೆ
ನಾನು ಪೇ ಮಾಡಿದ್ದು ಬಂದ್ಬಿಟ್ಟು 278 ರುಪೀಸ್ ಅಂತ ಅಂದ್ಕೊಳ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಕಂಪ್ಲೀಟ್ ಡ್ರೆಸ್ದು ಲಿಂಕ್ ಎಲ್ಲನೂ ನಾನು ನಿಮ್ಮ ಜೊತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬೇಕು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. 3/4 ಲೆಂತ್ ಬರುತ್ತೆ. ಸುಮ್ಮನೆ ಸೈಲೆಂಟಾಗಿ ಕೂತ್ಕೋಬೇಕು. ಸೊ ಈ ಡ್ರೆಸ್ ಅಂತೂ ಈ ರೀತಿಯಾಗಿ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ವೇಸ್ಟ್ ಹತ್ರ ಬಂದ್ಬಿಟ್ಟು ಈ ರೀತಿಯಾಗಿ ಎಲಾಸ್ಟಿಕ್ ಬರುತ್ತೆ. ಹಾಗೇನೆ ಫ್ಲೇರ್ ಕೂಡ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಬಟ್ಟೆ ಕ್ವಾಲಿಟಿ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. 3/4 ಲೆಂತ್ ಬರುತ್ತೆ ಇದು ಮ್ಯಾಕ್ಸಿ ಡ್ರೆಸ್ದು. ಮತ್ತು ವಿ ನೆಕ್ಕಲ್ಲಿ ಬರುತ್ತೆ. ಇವತ್ತು ತಾನೇ ರಿಸೀವ್ ಆಯಿತು. 278 ರುಪೀಸ್ ನಾನು ಇದಕ್ಕೆ ಪೇ ಮಾಡಿದ್ದು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ತುಂಬ ಜನ ಮ್ಯಾಕ್ಸಿ ಡ್ರೆಸ್ ಕಲೆಕ್ಷನ್ ನಿಮ್ಮದು ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತೀರಲ್ಲ, ಹಾಗಾಗಿ ಹಾಗೆ ಶೇರ್ ಮಾಡಿಕೊಂಡೆ. ಜೊತೆಗೆ ಇದು ನಮ್ಮ ಬಗಲಗುಂಟೆ ಜಾತ್ರೆಗೆ ನಾನು ಹಾಕೊಂಡಿದ್ದೆ. ಆವಾಗ ಕೂಡ ತುಂಬ ಜನ ಕೇಳಿದ್ರಿ ಈ ಒಂದು ಡ್ರೆಸ್ನ. ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ನಾನು 600 700 ಏನೋ ಪೇ ಮಾಡಿದ್ದು ಅಂತ ಅಂದ್ಕೊಳ್ತೀನಿ. ಮರ್ತೋಗಿದೆ. ಮಿಂತ್ರಾನಲ್ಲಿ ಬೈ ಮಾಡಿದ್ದನ್ನ. ಇನ್ನೂ ಕೂಡ ಆಫರ್ ಇದೆ. ಏನಾದರೂ ನೋಡಿ ತೊಗೊಳೋದಿಲ್ಲ ತೊಗೋಬೋದು ನೀವು. ತುಂಬ ಚೆನ್ನಾಗಿದೆ. ತುಂಬ ಫ್ಲೇರ್ ಆಗಿ ಬರುತ್ತೆ ಇದು ಡ್ರೆಸ್ಸು. ನಾನು ವೇರ್ ಮಾಡಿದಾಗ ಕೂಡ ವಿಡಿಯೋ ಮಾಡಿದ್ದೆ ಅಲ್ಲ, ತುಂಬ ಜನ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನೆಕ್ ಹತ್ರ ಪ್ಲಸ್ ಇಲ್ಲಿ ಟ್ಯಾಗ್ ಕೂಡ ಬರುತ್ತೆ ಈ ರೀತಿಯಾಗಿ. ಚೆನ್ನಾಗಿದೆ. 3/4 ಲೆಂತ್ ಬರುತ್ತೆ ಇದು. ಬಟ್ಟೆ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ವಾಶ್ ಮಾಡಿ ಆಲ್ರೆಡಿ ನಾನು ಇದನ್ನು 2 ಸಲ ವೇರ್ ಮಾಡಿದ್ದೀನಿ. ವಾಶ್ ಕೂಡ 2 ಸಲ ಮಾಡಿದ್ದೀನಿ. ಚೆನ್ನಾಗಿದೆ ಬಟ್ಟೆ. ಏನು ಒಂಚೂರು ಬಬಲ್ಸ್ ಇಲ್ಲ, ಏನೂ ಇಲ್ಲ. ಕಲರ್ ಕ್ವಾಲಿಟಿ ಕೂಡ ಅಷ್ಟೇ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ತುಂಬ ಜನ ಈ ಒಂದು ಡ್ರೆಸ್ನ ವೇರ್ ಮಾಡಿದಾಗೆಲ್ಲ ಕೇಳ್ತಿದ್ರಿ ಎಲ್ಲಿ ತಗೊಂಡ್ರಿ ಅಂತ ಅಂದ್ಬಿಟ್ಟು. ಸೊ ಇದನ್ನು ಕೂಡ ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದನ್ನು ನಾನು ಮೀಶೋನಲ್ಲಿ ಬೈ ಮಾಡಿದ್ದು. ಬಟ್ಟೆ ಕ್ವಾಲಿಟಿ ಕೂಡ ಅಷ್ಟೇ, ಮತ್ತು ವರ್ಕ್ ಕೂಡ ಅಷ್ಟೇ ಸಖತ್ತು ಗ್ರ್ಯಾಂಡಾಗಿ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿದೆ ನೆಕ್ ವರ್ಕ್ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಬರುತ್ತೆ. ಮತ್ತು ಸ್ಲೀವ್ಸ್ ಹತ್ರನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ವರ್ಕು. ಮತ್ತು ಇದು ನೋಡ್ಬೋದು ಫುಲ್ ಡ್ರೆಸ್ ನಿಮ್ಗೆ ಇದೇ ರೀತಿಯಾಗಿಯೇ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ಬರುತ್ತೆ. ಕೆಳಗಡೆನೂ ಕೂಡ ಅಷ್ಟೇ ಈ ರೀತಿಯಾಗಿ ಡಿಸೈನ್ ಬರ್ತಿದೆ. ಚೆನ್ನಾಗಿದೆ ಅಂತಲೇ ಅನ್ನಿಸ್ತು ನನಗೆ. ಸೊ ನೋಡಿ, ತೊಗೊಳ್ಳೋ ಹಾಗಿದ್ರೆ ನಿಜ ಖಂಡಿತ ಇದನ್ನು ತೊಗೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ. ತುಂಬ ಕಡಿಮೆ ಪ್ರೈಸಲ್ಲೇ ನಾನು ಈ ಒಂದು ಡ್ರೆಸ್ನ ತೊಗೊಂಡಿದ್ದು. ನೆಕ್ಸ್ಟು ಈ ಒಂದು ಡ್ರೆಸ್ಸು. ಸೊ ಇದು ಆ್ಯಕ್ಚುಲಾಗಿ ನಾನು ಒಂದು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡ್ಬಿಟ್ಟೆ ಅಂತ ಅನ್ನಿಸ್ತು. ನಾನು XXL ತೊಗೊಂಡಿದ್ದೀನಿ, ಅಲ್ಲ XL ಬಟ್ ಆಲ್ಸೋ ನನಗೆ ತುಂಬಾ ಲೂಸ್ ಇದೆ. ನನಗೆ ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಲ್ರೆಡಿ ಎಕ್ಸ್ಚೇಂಜ್ ಪೀರಿಯಡ್ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಸರಿ ಬಿಡು ಟಕ್ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟೆ. ಇನ್ನು ಇದು ಕೂಡ ನೋಡ್ಬೋದು ನೀವು ಎಷ್ಟು ಫ್ಲೇರ್ ಆಗಿ ಬರುತ್ತೆ ಅಂತ. ಇದಕ್ಕೆ ನಾನು 370 ರುಪೀಸ್ ಏನೋ ಪೇ ಮಾಡಿದ್ದು. ಬಟ್ಟೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ವೈಟ್ ಮೇಲೆ ಈ ರೀತಿಯಾಗಿ ಫ್ಲೋರಲ್ ಪ್ರಿಂಟ್ ಬಂದರೆ ತುಂಬ ಪ್ರಿಟಿಯಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿದೆ ಅಂತ. ಮತ್ತು ಇದು ಬಂದು ಇಲ್ಲಿ ಈ ರೀತಿಯಾಗಿ ಟೈಮ್ ಕೂಡ ಬರುತ್ತೆ ವೇಸ್ಟ್ ಹತ್ರ. ಸೊ ಲುಕ್ ವೈಸು ಚೆನ್ನಾಗಿದೆ. ಬಟ್ ನಾನು ಒಂದು ಸ್ವಲ್ಪ ನೆಕ್ಸ್ಟು ಕಡಿಮೆ ಸೈಜ್ ತೊಗೋಬೇಕಾಗಿತ್ತು. XL ತೊಗೊಂಡ್ಬಿಟ್ಟಿದ್ದೀನಿ. ಎಲ್ಲಿ ತೊಗೊಂಡಿದ್ದಿದ್ರು ನನಗೆ ಆರಾಮಾಗಿ ಕರೆಕ್ಟು ಫಿಟ್ ಆಗ್ತಿತ್ತು. ಬಟ್ ನೆಕ್ಸ್ಟ್ ಇದನ್ನು ನಾನು ದೀಪಾವಳಿ ಹಬ್ಬಕ್ಕೆ ಹಾಕ್ಕೊಂಡಿದ್ದೆ. ಆಗಲೂ ಕೂಡ ತುಂಬ ಜನ ಕೇಳಿದ್ರಿ ಬಟ್ಟೆ ತುಂಬ ಚೆನ್ನಾಗಿದೆ, ಅದು ಲಿಂಕ್ ಕೊಡಿ, ಲಿಂಕ್ ಪ್ರೊವೈಡ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿದೆ ಅಂತ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಬಟ್ಟೆ. ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿದೆ ಲೈನಿಂಗು. ಇದನ್ನು ನಾನು ಮಿಂತ್ರಾನಲ್ಲಿ ಬೈ ಮಾಡಿದ್ದು. ಇದು ಮತ್ತು ರೆಡ್ ಕಲರ್ ಏನು ತೋರಿಸ್ತಾ ಎರಡು ಕೂಡ ನಾನು ಒಂದೇ ಸಲ ಬೈ ಮಾಡಿದ್ದು. ಸೊ ಇದು ಕೂಡ ಅಷ್ಟೇ ಚೆನ್ನಾಗಿದೆ. 3/4 ಲೆಂತ್ ಬರುತ್ತೆ. ಚೆನ್ನಾಗಿದೆ. ಮತ್ತು ಲೈನಿಂಗ್ ಕೂಡ ಫಸ್ಟೇ ಹೇಳ್ದಾಗೆ ಸಖತ್ತು ತಿಕ್ಕಾಗಿ ಬರುತ್ತೆ. ಮತ್ತು ಫುಲ್ ಲೆಂತ್ ಈ ಡ್ರೆಸ್ ಎಷ್ಟು ಉದ್ದ ಇದೆ ಅಷ್ಟೇ ಉದ್ದ ಲೈನಿಂಗ್ ಕೂಡ ಬರ್ತಾ ಇದೆ. ಮತ್ತು ಪ್ಯಾಟ್ರನ್ ನೋಡ್ಬೋದು ಈ ರೀತಿಯಾಗಿ ಬರುತ್ತೆ. ನನಗೆ ಈ ಒಂದು ಪ್ಯಾಟ್ರನ್ ಏನಿದೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ನಾನು ಏನು ಡ್ರೆಸ್ ವೇರ್ ಮಾಡಿದ್ದೀನಿ ಇದು ಕೂಡ ಅಷ್ಟೇ ಸೇಮ್ ಪ್ಯಾಟ್ರನ್ನು. ಅದೇ ಪ್ಯಾಟ್ರನ್ನಲ್ಲೇ ನಾನು ಈ ಒಂದು ಡ್ರೆಸ್ನ ಕೂಡ ತೊಗೊಂಡಿದ್ದೀನಿ. ಇದೊಂಥರ ಲೆಮನ್ ಯೆಲ್ಲೋ ಕಲರಿಗೆ ಗ್ರೀನ್ ಕಲರ್ ಒಂಥರ ಫ್ಲವರ್ ಡಿಸೈನ್ಸ್ ಬಂದಿದೆ. ಚೆನ್ನಾಗಿದೆ ನೋಡೋದಕ್ಕೂ ಕೂಡ. ಸೊ ಇದ್ರದ್ದು ಕೂಡ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ನಾನು. ನೆಕ್ಸ್ಟು ಇದು ಈ ಒಂದು ಡ್ರೆಸ್ನ ನಾನು ಫ್ಲಿಪ್ಕಾರ್ಟಲ್ಲೋ ಅಥವಾ ಮೀಶೋನಲ್ಲೋ ಬೈ ಮಾಡಿದ್ದು. ಬಟ್ ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಇದನ್ನಂತೂ ಆಲ್ಮೋಸ್ಟ್ ಈಗ ನಾನು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಡೈಲಿ ವೇರ್ಗೆ ಅಂತಲೇ ಒಂದಷ್ಟು ಮ್ಯಾಕ್ಸಿ ಡ್ರೆಸ್ನ ತರಿಸ್ಕೊಂಡೆ. ಯಾಕೆ ಅಂತ ಅಂದರೆ ಇವಾಗ ಅಮ್ಮನ ಮನೆಗೂ ಹೋಗ್ತಾ ಇರ್ತೀನಿ. ಮತ್ತು ನನಗೀಗ ಟ್ರ್ಯಾಕ್ ಪ್ಯಾಂಟ್ ಟಿ ಶರ್ಟ್ ಅದೆಲ್ಲ ಅಷ್ಟಾಗಿ ಕಂಫರ್ಟಬಲ್ ಇಲ್ಲ. ಇದೆಲ್ಲ ಆದರೆ ಆರಾಮಾಗಿರುತ್ತೆ. ಮತ್ತು ಹೊಟ್ಟೆ ಕೂಡ ಅಷ್ಟೊಂದಿದೆ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ
ಈ ಥರ ಡ್ರೆಸ್ಗಳನ್ನ ನಾನು ಜಾಸ್ತಿ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರಿಫರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದಷ್ಟು ಇದೇ ಥರ ಡ್ರೆಸ್ಗಳನ್ನ ತೊಗೊಳ್ತಾ ಇದ್ದೀನಿ, ಮ್ಯಾಕ್ಸಿ ಡ್ರೆಸ್ಗಳನ್ನ. ಸೊ ಇದು ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಅಂದ್ಬಿಟ್ಟು. ಬ್ರೌನ್ ಮೇಲೆ ಒಂಥರ ಬ್ಲ್ಯಾಕ್ ಪ್ರಿಂಟ್ ಬರ್ತಾ ಇದೆ, ಮತ್ತು ವೇಸ್ಟ್ ಹತ್ರ ಈ ರೀತಿಯಾಗಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಅಷ್ಟೇ, ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಲೈನಿಂಗ್ ಏನು ಬರ್ತಾ ಇಲ್ಲ, ಬಟ್ ಬಟ್ಟೆ ಮಾತ್ರ ಸಖತ್ತು ತಿಕ್ಕಾಗಿ ಬರ್ತಾ ಇದೆ ಇದು. ಸೊ ನನಗೆ ಪರ್ಸ್ನಲಿ ಈ ಒಂದು ಬಟ್ಟೆ ಏನಿದೆ ಸಖತ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ವಿ-ನೆಕ್ ಬರುತ್ತೆ. ನಾನು ತುಂಬ ವಿಡಿಯೋಸ್ ಕೂಡ ಮಾಡಿದ್ದೀನಿ ಈ ಒಂದು ಟಾಪ್ನ ವೇರ್ ಮಾಡಿಬಿಟ್ಟು, ಚೆನ್ನಾಗಿದೆ ಅಂತ ಅನ್ನಿಸ್ತು. 3/4 ಲೆಂತ್ ಬರುತ್ತೆ ಇದು. ಇದು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ಬಂದರೆ ಈ ಒಂದು ಡ್ರೆಸ್ಸು, ಇದನ್ನು ಲಾಂಗ್ ಬ್ಯಾಕ್ ಒಂದಷ್ಟು ಜನ ಕೇಳಿದರು. ನನಗಾಗ ಇದು ಲಿಂಕ್ ಕೊಟ್ಟಿದ್ದೆ, ಬಟ್ ಸ್ಟಾಕ್ ಔಟ್ ಆಗಿಬಿಟ್ಟಿತ್ತು. ಬಟ್ ಈ ಸಲ ಇದು ಲಿಂಕ್ ನೋಡಿದೆ, ಇದೆಯಾ ಡ್ರೆಸ್ ಏನು ಕತೆ ಅಂತ. ಬಟ್ ಇದೆ ಈ ಡ್ರೆಸ್ಸು, ಹಾಗಾಗಿ ಇದನ್ನು ಕೂಡ ಹಾಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಈ ರೀತಿಯಾಗಿ ಬರುತ್ತೆ, ಸ್ಲೀವ್ಲೆಸ್ ಬರುತ್ತೆ. ಬಟ್ ಬಟ್ಟೆ ಅಂತೂ ಸಕ್ಕತ್ತಾಗಿದೆ, ಕಾಟನ್ ಮೆಟೀರಿಯಲ್ಲು, ತುಂಬ ಕಂಫರ್ಟಬಲ್ ಆಗಿ ಇರುತ್ತೆ. ಜೊತೆಗೆ ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಇದು ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಡಿಸೈನ್ ಬರ್ತಿದೆ ಅಂತ. ಈ ರೀತಿಯಾಗಿ ಒಂಥರ ಚೈನೀಸ್ ಕಾಲರ್ ನೆಕ್ ಅಂತಲೇ ಹೇಳ್ಬೋದು. ಜೊತೆಗೆ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ಡಿಸೈನ್ ಬರ್ತಾ ಇದೆ. ಮತ್ತು ಇದು ಬಂದ್ಬಿಟ್ಟು ಅಂಬ್ರೆಲ್ಲಾ ಡ್ರೆಸ್ ಅಂತ ಹೇಳ್ಬೋದು. ನೋಡ್ಬೋದು ಈ ಥರ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ. ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ಬಟ್ಟೆಗಳು. ಸೊ ಈ ರೀತಿಯಾಗಿ ಇದೆ. ಇದನ್ನು ನಾನು ಮಿಂತ್ರಾನಲ್ಲಿ ಬೈ ಮಾಡಿದ್ದಿತ್ತು. ನೆಕ್ಸ್ಟು ನಾನು ಈ ಒಂದು ಡ್ರೆಸ್ನ ಈಗ ರೀಸೆಂಟ್ ಒಂದು ಮಂತ್ ಆಯ್ತು ಅಂತ ಅನ್ಕೊತೀನಿ, ಆವಾಗ ಬೈ ಮಾಡಿದ್ದು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಮೆಟೀರಿಯಲು. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದು. 3/4 ಲೆಂತ್ ಬರುತ್ತೆ. ಹಾಗೆಯೇ ಇಲ್ಲಿ ವೇಸ್ಟ್ ಹತ್ರ ಬಂದರೆ ಈ ರೀತಿಯಾಗಿ ಎಲಾಸ್ಟಿಕ್ ಬರುತ್ತೆ. ಬಟ್ಟೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಲೆಂತು ಬಂದು 3/4 ಲೆಂತ್ ಬರುತ್ತೆ ನಿಮಗೆ. ಅದು ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಈ ಒಂದು ಬಟ್ಟೆ ಏನಿದೆ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಮೇನಾಗಿ ಕಂಫರ್ಟಬಲ್ ಆಗಿ ಇದೆ. ಹಾಗಾಗಿ ನನಗೆ ಈ ಒಂದು ಡ್ರೆಸ್ ತುಂಬಾ ಇಷ್ಟ. ಸೊ ನೆಕ್ಸ್ಟ್ ಈ ಒಂದು ಡ್ರೆಸ್, ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಥರ ಬರುತ್ತೆ, ಅಂದರೆ ಇಲ್ಲಿವರೆಗೂ ಸ್ಲೀವ್ಸ್ ಬರುತ್ತೆ. ಇದು ಎಲಾಸ್ಟಿಕ್ ಬರುತ್ತೆ ಇಲ್ಲಿ ಕೆಳಗಡೆ. ಹಾಗೇನೆ ಫ್ರಂಟ್ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಬಂದು ಎಲಾಸ್ಟಿಕಲ್ಲಿ ಬರುತ್ತೆ. ನೆಕ್ಸ್ಟು ಬಂದರೆ ಇದು 3/4 ಲೆಂತ್ ಬರುತ್ತೆ. ಬಟ್ಟೆ ಕ್ವಾಲಿಟಿ ಎಲ್ಲ ನಿಜ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೇಮ್ ನನ್ನ ತಂಗಿನೂ ಕೂಡ ತೊಗೊಂಡಿದ್ದಾಳೆ. ಸೊ ಫಸ್ಟ್ ಅವಳು ತೊಗೊಂಡ್ಳು, ಅವಳು ನೋಡಿ ಇಷ್ಟ ಆಯಿತು ನನಗೆ, ಹಾಗಾಗಿ ನಾನು ಕೂಡ ಬೈ ಮಾಡಿದೆ. ಸೊ ಇದು ಕೂಡ ಅಷ್ಟೇ XL ಸೈಜಲ್ಲಿ ಇದೆ. ಬಟ್ಟೆನೂ ಕೂಡ ಕ್ವಾಲಿಟಿ ವೈಸ್ ಆಗಿರ್ಬೋದು, ಲುಕ್ ವೈಸ್ ಆಗಿರ್ಬೋದು, ಇದನ್ನು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನಂಗೆ ಪರ್ಸ್ನಲಿ ಈ ರೀತಿಯಾದ ಡ್ರೆಸ್ಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ. ಲಿಂಕ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾವುದಾದ್ರೂ ಡ್ರೆಸ್ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಬೈ ಮಾಡ್ಬೋದು. ತುಂಬ ಜನ ಕೇಳ್ತಾ ಇರ್ತೀರ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದಾಗ, ನೀವು ಇವಾಗ ವೇರ್ ಮಾಡಿರೋ ಡ್ರೆಸ್ ಲಿಂಕ್ ಕೊಡಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಈಗ ಸದ್ಯಕ್ಕೆ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೆ ಅಲ್ವಾ ಡ್ರೆಸ್ಗಳು, ಒಂದಷ್ಟನ್ನ ಶೇರ್ ಮಾಡಿಕೊಂಡೆ. ಮತ್ತು ರಿಪೀಟೆಡ್ಲಿ ನನಗೆ ಯಾವ್ಯಾವ ಡ್ರೆಸ್ ಕೇಳ್ತಿರ್ತೀರ ನೀವು ಲಿಂಕ್ ಕೊಡಿ ಅಂತ, ಅದನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ನಾನು ಇನ್ನೂ ಒಂದಷ್ಟು ಬಟ್ಟೆಗಳು ತೊಗೊಂಡಿದ್ದೀನಿ, ಒಂದಷ್ಟು ವಾಶ್ಗೆ ಹಾಕಿದ್ದೀನಿ. ಸೊ ಅದನ್ನು ಯಾವಾಗ ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಗೊತ್ತಾ, ನನಗೆ ಮೇಯ್ನಾಗಿ ಕಂಫರ್ಟಬಲ್ ಆಗಿರಬೇಕು ಬಟ್ಟೆಗಳು. ಸೊ ಹಾಗಾಗಿ ನಾನು ಜಾಸ್ತಿ ಪ್ರಿಫರ್ ಮಾಡೋದು ಈ ರೀತಿಯಾದ ಡ್ರೆಸ್ಗಳನ್ನೇ. ಸೊ ಹಾಗಾಗಿ ನಾನು ಅದೇ ಥರನೇ ಜಾಸ್ತಿ ಯೂಸ್ ಮಾಡೋದು ಮ್ಯಾಕ್ಸಿ ಡ್ರೆಸ್ಗಳನ್ನ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಎಲ್ಲ ಕಲೆಕ್ಷನ್ಸು ಅಂತ ಅಂದ್ಕೊಳ್ತೀನಿ. ನಿಮಗೆ ಯಾವ ಬಟ್ಟೆ ಬೇಕು ಆ ಬಟ್ಟೆನ ನೀವು ಕೂಡ ಬೈ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಹಾಗೆಯೇ ಕಮೆಂಟ್ ಸೆಕ್ಷನಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಎಲ್ಲ ಡ್ರೆಸ್ಗಳ ಲಿಂಕನ್ನು, ಬೇಕಾದರೆ ಬೈ ಮಾಡ್ಬೋದು. ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.